ರಿಯಲ್ ಲೈಫಲ್ಲೂ ಕೂಡ ತಂಗಿಗೋಸ್ಕರ ನೀವು ಯಾವ ರೀತಿ ತ್ಯಾಗ ಮಾಡಿದ್ರಿ ಅನ್ನೋಂಥ ವಿಚಾರ ಮಾತಾಡಿದ್ದೀವಿ. ಸೊ ಹೆಂಗೆ ರಿಯಲ್ ಲೈಫಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಹೆಂಗೆ ಸಾಗಿ ಬಂತು? ಸೊ ಈ ಹಂತಕ್ಕೆ ಬಂದಾಗ ಈಗ ನನಗೆ ಅನಿಸುತ್ತೆ, ಫ್ಯಾಮಿಲಿ ಏನು ಹೇಳುತ್ತೆ? ವಿಶೇಷವಾಗಿ ನಿಮ್ಮ ಅಪ್ಪ ಅಂದರೆ ವೇದಿಕೆ ಮೇಲೆ ಮಗ ಗೆಲ್ಲಿ ಅಂತ ಡ್ಯಾನ್ಸ್ ಮಾಡಿದ್ದಂತಹ ಸನ್ನಿವೇಶ ಬಂದಿದ್ದು ಅಂದರೆ ಎಲ್ಲರಿಗೂ ಖುಷಿ ಇದೆ. ಅಂದರೆ ನಾನು ಈಗ ಬಂದವಾಗೂ ಖುಷಿ ಇದೆ. ನಿನ್ನೆ ಒಂದಷ್ಟು ಫೋನ್ ಕಾಲ್ಸು ನಿನ್ನೆ ಮಧ್ಯಾಹ್ನ ಮೇಲೆ ಒಂದಷ್ಟು ಫೋನ್ ಕಾಲ್ಗಳು ಬಂತು. ಸುಮಾರು ಜನ ನಾನು ಮನೆಯಿಂದ ಆಚೆ ಬಂದೆ ಅಂತ ಇದು ಕೂಡಲೇ ಟಿ ವಿ ಆಫ್ ಮಾಡಿದ್ದಾರೆ. ಒಂದಷ್ಟು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಗಳು ನೋಡಿದೆ. ಮಂಜು ಅವರು 5ನೇ ಪ್ಲೇಸಲ್ಲಿ, ಅಂದರೆ ಮಂಜು ಅವರು ಇರಬೇಕಿತ್ತು 4th, ಇದೆಲ್ಲ ಮಂಜು ಅವರು ಇನ್ನೂ ಫೈನಲ್ ಲೈಕ್ ಹನುಮಂತು ಮತ್ತು ಮಂಜು ಅವ್ರ ಕೈ ಇರಬೇಕಿತ್ತು ಅನ್ನೋದು ಒಂದಷ್ಟು ಇದು. ಆಮೇಲೆ ಹೆಣ್ಮಕ್ಳು, ನಾನು 3 ಜನ ತಂಗಿರನ್ನ ಕೇಳೇ ನಾನು ಒಳಗೆ ಹೋಗಿದ್ದು. ಆವಾಗಲೂ ಹೇಳಿದ್ದು, ನನ್ನ ತಂಗಿ ದೊಡ್ಡ ತಂಗಿ ಹೇಳಿದ್ದು, ನಿಮ್ಮ ಕೈಯಲ್ಲಿ ಅಲ್ಲಿ ಇರೋಕ್ಕಾಗುತ್ತಾ? ಯಾಕಂದರೆ ಅವ್ರು ನನ್ನನ್ನು ನೋಡಿದ್ದಾರೆ. ಈವನ್ ನನಗೇನಾದರೂ ಒಂದಷ್ಟು ಏನೋ ನನ್ನ ಪ್ರೊಫೆಷ್ನಲಿ ಆ ಥರ ಇತ್ತು ಅಂದರೆ ರೂಮಲ್ಲಿ ಕೂತ್ಕೊಂಡ್ರೆ, ಇಲ್ಲೆಲ್ಲ ಫ್ಯಾಮಿಲಿ ಇತ್ತು ಅಂದರೆ ಒಂದು ಮಧ್ಯಾಹ್ನ ಅವ್ರ ಜೊತೆ ಕಳಿತೀನಿ, ಒಂದು ಮಧ್ಯಾಹ್ನ ಒಬ್ಬನೇ ಕಳಿತೀನಿ. ಆಮೇಲೆ ನಾನು ಒಂದು ಸ್ವಲ್ಪ ಮೂಡಿನೇ, ಅಂದರೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂದರೆ ನಾನು ಎದ್ದು ಆಚೆ ಬರುವಂಥದ್ದು ಆ ಥರದ ವ್ಯಕ್ತಿ ಅಲ್ಲ. ಆಮೇಲೆ ಇಷ್ಟ ಆದರೆ ಮಾತ್ರ ಮಾತಾಡಿಸ್ತೀನಿ. ಬಟ್ 3 ಜನ ತಂಗಿರು ಕೊಟ್ಟಿದ್ದು ಅದೇ. ಚಿಕ್ಕವಳು ಹೇಳಿದ್ದು, ಅವಳು ಆಸ್ಟ್ರೇಲಿಯಾದಲ್ಲಿ ಇರೋ, ಅಣ್ಣ ನಿಮ್ಮ ಇಷ್ಟ, ನೀವು ಡಿಸೈಡ್ ಮಾಡ್ಕೊಂಡೋಗಿ, ನಿಮ್ಗೆ ಗೊತ್ತು ಅಂತ. ಇನ್ಸ್ಪೆಕ್ಟ್ರ್ ತಂಗಿ ಹೇಳಿದ್ದು, ಫಸ್ಟು ಅಣ್ಣ ನೀವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇಲ್ಲಿ ಏನೇ ನೀವು ಮಾಡಿದ್ರೂ 50-50 ಬರುತ್ತೆ, ಒಂದಷ್ಟು ನೆಗೆಟಿವ್ನು ಬರುತ್ತೆ, ಪಾಸಿಟಿವ್ ಬರುತ್ತೆ, ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗಕ್ಕೆ ಆದರೆ ಹೋಗಿ ಮಾಡಿ ಅಂತ. ಈಗ 18-20 ವರ್ಷ ಆಗಿ 200 ಸಿನಿಮಾ ಮಾಡಿ ನಂದು ಯಾವುದೂ ಒಂದು ವಿಚಾರನೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೆಗೆಟಿವ್ ಕಮೆಂಟ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಬಂದೇ ಇಲ್ಲ. ಈವನ್ ಬಿಗ್ ಬಾಸ್ ಮನೆ ಒಳಗೆ ಇದ್ರೂ ಆಚೆ ಕಡೆನೂ ಬಂದಿಲ್ಲ, ಯಾವ ವಿಚಾರಗಳು ಬಂದಿಲ್ಲ. ಬಿಗ್ ಬಾಸ್ ಮನೆ ಆಟದ ವಿಚಾರಗಳಿಗೆ ಬಂದಿದೆ. ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತಾ? ಯಾಕಂದರೆ ಎಮೋಷ್ನಲಿನೇ ತುಂಬ ಆ ಥರದ್ದು ಮಾತು ಬಂತು. ಅಪ್ಪಂಗೆ ಏನಾಯಿತು, ಇಲ್ಲ ಮಗನೇ ಒಳ್ಳೆಯ ಅವಕಾಶ ಹೋಗು ಅಂತ. ಅಮ್ಮ ಏನು ಯೋಚನೆ ಮಾಡಿದ್ರು, ಇಲ್ಲ ಮಗನೇ ಅಲ್ಲೇನೋ ಊಟ ಕೊಡಲ್ವಂತೆ, ಊಟ ಒಂದು ಸ್ವಲ್ಪ ಕಡಿಮೆ ಅಂತೆ, ನಿಂಗೆ ಹೆಂಗೆ ಅಡ್ಜಸ್ಟ್ ಆಗುತ್ತಾ, ಅಲ್ಲಿ ಮನೇಲಿ ಇರೋಕ್ಕಾಗುತ್ತಾ, ನೀವೇ ಬಾತ್ರೂಮ್ ತೊಳಿಬೇಕು, ನೀವೇ ಎಲ್ಲ ಮಾಡ್ಕೊ. ಅವ್ರಿಗೂ ಹೇಳಿದೆ, ಅಮ್ಮ ಬೇರೆಯವ್ರೂ ಅವರು ನಿಮ್ಮಂಗೆ ತಾಯಿ ತಂದೆ ಇರೋವಂಥವ್ರು, ಅವ್ರು ಬಾತ್ರೂಮ್ ತೊಳಿಬೇಕಾದ್ರೆ ಅವ್ರು ಹೋದಾಗ ನಾನು ಅವ್ರು ತೊಳಿಬೇಕಾದ್ರೆ ಅವ್ರು ಹೋದಾಗ ನಾನು ತೊಳೆಯೋದ್ರಲ್ಲಿ ಏನಿದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಊಟ ಕೊಡ್ತಾರಮ್ಮ, ಊಟ ಕೊಡದೆ ಏನಿಲ್ಲ, ಒಂದು ಸ್ವಲ್ಪ ಕಡಿಮೆ ಕೊಡ್ತಾರೆ, ಒಂದೊಂದು ಟೈಮ್ ಜಾಸ್ತಿ ಕೊಡ್ತಾರೆ, ಅದು ನಾವು ಗಳಿಸ್ಕೋಬೇಕಲ್ಲಿ, ಅವೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಸರಿ ಮಗನೇ ಹೋಗ್ಬಾ ಅಂತ ಹೇಳಿ ಕಳಿಸಿದ್ದು. ಅಪ್ಪ ಡ್ಯಾನ್ಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಅವ್ರು ನೋಡಿನೇ ನಾನು ಕಲ್ತಿದ್ದು. ನಮ್ಮ ತಂದೆ ರಾಮಣ್ಣ, ನಮ್ಮ ದೊಡ್ಡಪ್ಪ ಬಂದು ಮುನೇಗೌಡರು ಅಂತ, ನಮ್ಮ ತಂದೆಯವರ ಅಣ್ಣ ದುರ್ಯೋಧನ ಪಾತ್ರ ಮಾಡ್ತಿದ್ರು, ನಮ್ಮ ತಂದೆ ಭೀಮನ ಪಾತ್ರ ಮಾಡ್ತಿದ್ರು, ಇಡೀ ರಾತ್ರಿ ಎಲ್ಲ ನಾಟಕಗಳು ಮಾಡ್ತಿದ್ರು. ಅವರು ಆ ರೀತಿ ಕಾಣಿಸಿದ್ದು, ಆಮೇಲೆ ತುಂಬ ಚೆನ್ನಾಗೇ ಕಾಣಿಸಿದ್ರು. ನನಗೆಲ್ಲೋ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಬಿಗ್ ಬಾಸ್ ಮನೆಗೆ ಇಡೀ ಫ್ಯಾಮಿಲಿ ಬಂದಿದ್ದು ತುಂಬ ಖುಷಿ ಆಯಿತು. ಅದು ಹಂಗೆ ಆಡಿಸುತ್ತಣ್ಣ, ಹಂಗೆ ಮಾಡಿಸುತ್ತೆ. ಯಾರೂ ಇಲ್ಲದೆ ನಮ್ಮವರು ತಮ್ಮವರು ಬಂದಾಗ ಇದಾಗುತ್ತೆ.